ತಮ್ಮ ಮುಂದೆ ಜಗದಾಧಾರ ವಿಶ್ವಾರಾಧ್ಯರಿಗೆ ಪ್ರಾತಸ್ಮರಣೆ ಗುರುವಿನ ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ವಿಶ್ವಾರಾಧ್ಯರ ಪೂಜಾ ಸೇವಾ ಕೈಂಕರ್ಯ ಬಗಳಾಂಬಿಕಾ ತಾಯಿಯ ಒಲಮೆಯೊಂದಿಗೆ ಅವರ ಅಭಿಷ್ಠಾನ ಮೂರ್ತಿಗಳಾದಂಥ ದೇವಿ ಕೃಪೆ ಮಾಡಿದಂಥ ಅಣಿಮಾದಿ ಅಷ್ಟಸಿದ್ಧಿ ಮೂರ್ತಿಗಳ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ವಿಶ್ವಾರಾಧ್ಯರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಮಠದ ಕಿರಿಯ ಪೂಜ್ಯ ಶಿವಶೇಖರ ಸ್ವಾಮಿಗಳವರಿಗೂ ಇವತ್ತಿನ ಪೂಜಾ ಸೇವಾ ಕೈಂಕರ್ಯವನ್ನು ಕೈಗೊಂಡಂಥ ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಶ್ರೀಶೈಲದ ಶ್ರೀಮಠದವರೇ ಆದಂಥ ವಿಶ್ವನಾಥ ಶಾಸ್ತ್ರಿಗಳವರ ತಂಡದವರಿಗೂ ಬಸವರಾಜ ಶಾಸ್ತ್ರಿಗಳವರಿಗೂ ಪಾಲ್ಗೊಂಡಂಥ ಎಲ್ಲ ವಿಶ್ವಾರಾಧ್ಯ ಭಕ್ತ ಕುಲಕೋಟಿ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಚರಣ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗುವರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಶಿವಯುಗಳಾಗುವರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ದೇವ ಸಿದ್ದೇಶ್ವರ, ನಿನ್ನ ಹೆಸರು ಹೇಳೋರೆಲ್ಲ ನೀನಾಗುವರೇನಿಲ್ಲ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕಳೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ವಿಶ್ವಾರಾಧ್ಯರು ಏನು ಐತಿಹಾಸಿಕ ಪುಣ್ಯ ಪುರುಷರು ಮತ್ತು ಬಹಳ ಶತಮಾನದ ಹಿಂದಿನ ಪುಣ್ಯಾತ್ಮರಲ್ಲ. ಈ ಶತಮಾನದ ಸುಮಾರು ಪ್ರಾರಂಭಗೊಂಡು ಕೆಲವು ವರ್ಷಗಳಲ್ಲಿ ಅವರು ಕಂಡಂಥವರು ಮತ್ತು ಅನುಭವ ಉಂಟಂಥ ಭಕ್ತ ಕುಲಕೋಟಿಯ ಸಂಖ್ಯೆ ಇನ್ನೂ ಅಲ್ಲಲ್ಲಿ ಇರಬಹುದು. ಗವಾರ ಪಂಚಗ್ರಹ ತೋಪಕಟ್ಟಿಲಿ ಜನಿಸಿ ವಿದ್ಯಾಭ್ಯಾಸವನ್ನು ಕೈಗೊಂಡು ಕಾಶಿಯಲ್ಲಿ ಸುಮಾರು 14 ವರ್ಷ ವಿದ್ಯೆಯನ್ನು ಪಡೆದುಕೊಂಡು ಬ್ರಹ್ಮ ರಾಕ್ಷಸನಿಂದನೂ ಕೂಡ ವಿದ್ಯೆ ಪಡೆದುಕೊಂಡಂಥ ವಿಶ್ವಾರಾಧ್ಯರು ಒಮ್ಮೆ ಅವರಿಗೆ ಅನುಭವಾಮೃತವಾದಂತಹ ವಿಚಾರದಲ್ಲಿ ಬಂದಂಥದ್ದಾಯ್ತು. ಅಂದರೆ ವಿದ್ಯೆ ಕಲಿತು ಬಂದಂತಹ ವಿಶ್ವಾರಾಧ್ಯರು ವಿದ್ಯೆ ಉದರ ಪೋಷಣೆಗಾಗಬಾರದು, ವಿದ್ಯೆ ಆತ್ಮೋನ್ನತಿಗಾಗಬೇಕು. ಪುಸ್ತಕದ ವಿದ್ಯೆ ಕೇವಲ ಮಸ್ತಕದಲ್ಲಿ ಉಳಿಯುವಂಥದ್ದಷ್ಟೇ ಅಲ್ಲ, ಮೈಯೆಲ್ಲ ವಿದ್ಯೆಯ ಪ್ರಸರತೆ ಆಗಬೇಕು. ವಿದ್ಯಾ ರೂಪವೇ ನಾನಾಗಬೇಕು ಅಂತ ತಿಳ್ಕೊಂಡು ಆತ್ಮೋನ್ನತಿಗಾಗಿ ಅಲ್ಲಲ್ಲೇ ತಪ್ಪನಿಷ್ಠ ಗಮನಗಳನ್ನು ಮಾಡ್ಕೊಂತ ಹೊಂಟರು. ಮಾಡ್ಕೊಂತ ಅವ್ರು ಯಾವ ಹಂತಕ್ಕೆ ಮುಟ್ಟಿದ್ರು ಅಂತ ತಿಳ್ಕೊಂಡು ಕೇಳಿದಾಗ ಸುಮಾರು ದೇವಿಯ ಅನುಷ್ಠಾನ ಮಾಡ್ಕೊಂತ ಇಂಥ ಕಾಠಿಣ್ಯವಾದಂಥ ಅನುಷ್ಠಾನ ಕೈಗೊಳ್ಳುತ್ತಾ ಒಮ್ಮೆ ದೇವಿ ಪ್ರತ್ಯಕ್ಷ ಕೇಳ್ತಾರೆ, ವಿಶ್ವಾರಾಧ್ಯ ಕಲಿಯುಗದ 5000 ವರ್ಷಗಳವರೆಗೂ ಕೂಡ ಇದುವರೆಗೂ ಯಾರು ಇಂಥ ಕಠಿಣವಾದಂಥ ತಪಸ್ಸು ನನ್ನನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾಡಿದ್ದಿಲ್ಲ. ನೀನಿಷ್ಟು ಕಾಠಿಣ್ಯತರವಾದಂಥ ತಪಸ್ಸನ್ನು ಮಾಡ್ಕೊಂಡಿದ್ದೀಯ ಅಂತ ಬಳಿಕ ನಿನಗೇನು ಬೇಕು? ವಿಶ್ವಾರಾಧ್ಯ ನಂತರ ಬೇಕು ಸಾಕು ಬೇಕೆನ್ನುವಂಥದ್ದು ಎರಡು ಒಂದೇ ಮಾಡಿದಂಥ ನನಗೆ ಬೇಕೆನ್ನುವಂಥ ಶಬ್ದ ತಗೊಂಡು ನಾನು ಬಲ್ಲಿ ಬರಬಾರ್ದು ಅಂತ ತಿಳ್ಕೊಂಡು ವಿಶ್ವಾರಾಧ್ಯರನ್ನು ಹಾಗೆ ಕಾಲೆಳೆದು ಅಂತ ಕಡೆ ಮುಂದಕ್ಕೆ ಹೋದರಂತ. ಶಿವದಿಂದ ಇಳಿದು ಬಂದಂಥ ದೇವಿ ಅಂತ ಕಲಿಯುಗದಲ್ಲಿ ಇಷ್ಟು ನನಗಾಗಿ ಕಠಿಣ ತಪಸ್ಸು ಮಾಡಿದಂಥ ಬಳಿಕ
ನನ್ನಲ್ಲಿರುವಂಥ ಅಣಿಮಾದಿ ಅಷ್ಟಸಿದ್ಧಿಗಳಂದರೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ, ಪ್ರಾಕ್ಷಮ, ವಶತ್ವ ಮತ್ತು ಈಶತ್ವ ಅಂಥ ಸಿದ್ಧಿಗಳನ್ನು ನಾನು ನಿನಗೆ ದಾರಿ ಎರೆದು ಕೊಡ್ತೀನಿ ಅಂತ ತಿಳ್ಕೊಂಡು ದಾರಿ ಎರೆದು ಕೊಟ್ಟು ಆ ತಾಯಿ ಏನು ಹೇಳಿದ ಅಂತಂದ್ರೆ ಕಲಿಯುಗ ಇರುವವರೆಗೂ ಕೂಡ ನೀನು ಪುರುಷ ರೂಪದ ದೇವಿಯಾಗಿ ಭೂಲೋಕದಲ್ಲಿ ಮೆರಿ ಅಂತ ತಿಳ್ಕೊಂಡು ವಿಶ್ವಾರಾಧನೆ ಆಶೀರ್ವಾದ ಮಾಡಿ ಅದು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ನಿನ್ನ ಕೈಯಾಗ ಕೊಟ್ಟಿನಿ ಅಂತ ತಿಳ್ಕೊಂಡು ಅಂದಾಗ ವಿಶ್ವಾರಾಧ್ಯರ ಅವಕಡಿಗೆ ಮೋಕ್ಷ ಹಾಕಲಿಲ್ಲ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತೆಗೆದುಕೊಂಡು ಲೋಕ ಸಂಚಾರ ಮಾಡ್ಕೊಂತ ಈ ಊರಿನ ಈ ಭೂಮಿಯ ಪುಣ್ಯ ಏನು ಗೊತ್ತಿಲ್ಲ, ಪುಣ್ಯಾತ್ಮರಾದಂತಹ ಶರಣ ಸಕ್ರಪ್ಪಗೌಡರು ಅವರನ್ನು ಕರ್ಕೊಂಡು ಬಂದ. ಇಲ್ಲಿ ಒಂದು ಒಳ ಅರ್ಥ ಏನಂತ ಕೇಳಿದಾಗ ವಿಶ್ವಾರಾಧ್ಯರು ಇವರು ಸಕ್ರಪ್ಪಗೌಡ ಬಹಳ ಶ್ರೀಮಂತ ಇದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ಕೇಳ್ತೀವಿ. ಶ್ರೀಮಂತರಲ್ಲಿ ಬರಬೇಕಾದ್ರೆ ಏನಾದರೂ ಆಸೆ ಅವ್ರು ಹಚ್ಚುತ್ತಾರೆ, ನಾವು ಆ ಆಸೆಗೆ ಒಪ್ಪಿಕೊಂಡು ಬರ್ತೀವಿ ಅಂತ ತಿಳ್ಕೊಂಡು ಅನ್ನುವಂಥ ವ್ಯವಹಾರದಲ್ಲಿ ಆಸೆನೇ ಸುಟ್ಟಂತ ವಿಶ್ವಾರಾಧ್ಯರು ನನಗೆ ಏನೂ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಅಂದಂಥ ಸಂದರ್ಭದಲ್ಲಿ ಪುಣ್ಯಾತ್ಮ ನಡೆಗೆ ನಿನ್ನ ಭಕ್ತಿ ನಾ ಮೆಚ್ಚಿನಿ, ನಿನ್ನ ನಾಡಿಗೆ ಬರ್ತೀನಿ ಅಂತ ತಿಳ್ಕೊಂಡು ಪುಣ್ಯಾತ್ಮ ವಿಶ್ವಾರಾಧ್ಯ ಮುಂದೆ ಬಂದರು. ಅವ ಸಕ್ರಪ್ಪಗೌಡ ನಕ್ಕೊಂಡು ಬಂದವ, ಪುಣ್ಯಾತ್ಮ ನಡೆಯಪ್ಪ ಮತ್ತೆ ಅಂತ ತಿಳ್ಕೊಂಡು ಎತ್ತಿನ ಬಂಡೆ ಕರ್ಕೊಂಬರೋತ್ನಾಗಂದ್ರೆ ತಲೆ ಸಕ್ಕರೆ ನೀ ಹೆಂಗೆ ಹುಡ್ಕೊಂತ ಬಾಲಿ ಅಂತ ತಿಳ್ಕೊಂಡು ಅಂದ್ರೆ ಕಲಬುರಗಿಯಿಂದ ಬೆನ್ನ ಹತ್ತಿ ಹುಡ್ಕೊಂಡು ಬಂದಂತ ಹುಡ್ಕೊಂಡು ಬಂದು ಇಲ್ಲಿ ಉಳ್ಕೊಂಡು ಅಣಿಮಾದಿ ಅಷ್ಟಸಿದ್ಧಿಗಳು ಬಂದವರೇ ಈಗ ಎಲ್ಲಿ ಕುಂದಿಸ್ಬೇಕು, ಒಂದು ಜಾಗ ಮಾಡೋಣ ಅಂತ ತಿಳ್ಕೊಂಡು ಈಗೇನು ಹಿಂದೆ ಕಟ್ಟಿ ಅದಲ್ಲ ಅಣಿಮಾದಿ ಅಷ್ಟಸಿದ್ಧಿಗಳು ಕಟ್ಟಿ ಆ ಕಟ್ಟಿ ನಿರ್ಮಾಣ ಮಾಡಿ ಕಟ್ಟಿನ್ಯಾಗ ಒಬ್ಬೊಬ್ಬರು ಕುಂದಿಸಿ ನೀವೇನು 8 ಮೂರ್ತಿಗಳು ತಂದಿದ್ದಾರೆ. ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ ಎಲ್ಲ ಸಿದ್ಧಿಗಳನ್ನು ಒಂದೊಂದು ಸ್ಥಾನಕ್ಕೆ ಕುಂದಿಸಿದ್ನಂತ, ಕುಂದಿಸಿ ಸುತ್ತ ತಿರುಗ್ತಿದ್ನಂತ. ತಿರುಗಿ ಏನಂತಿದ್ನಂತ, ನೀವು ಹೆಸರು ಇದಿರೇ ಇಲ್ಲ ನೀವು, ಯಾಕಂದ್ರೆ ನಿಮ್ಮ ಕಡೆಯಿಂದ ನಿಮ್ಗೆ ಕರೆಸ್ಕೊಂಡು ನಾನು ನಿಮ್ಗೆ ಏನೂ ಕೇಳಿಲ್ಲ. ಮುಂದೆ ಲೋಕದಲ್ಲಿ ಯಾರು ಬಂದು ಏನು ಕೇಳ್ತಾರೆ ಕೇಳಿದವ್ರಿಗೆ ಬೇಡಿದ್ದು ಕೊಡ್ರಿ, ನನಗೇನು ಬೇಕಾಗಿಲ್ಲ ಅನ್ನೋದು ವಿಚಾರ ಅಂದಂಥ ಪುಣ್ಯಾತ್ಮ ತಿರುಗಾಡ್ಕೊಂತಿದ್ದ. ಅವರು ಅಂತಿಮ ಕಾಲಕ್ಕೆ ಆ ಅಣಿಮಾದಿ ಅಷ್ಟಸಿದ್ಧಿಗಳು ಒಂದೊಂದು ಹೊರಗೆ ಬಂದು ಗುರುನಾಥ ನಿನ್ನ ಸೇವಾ ಫಲಾಪೇಕ್ಷೆಗೆ ಮೆಚ್ಚಿ ಆ ದೇವಿಯ ಅನುಗ್ರಹದಿಂದ ನಾವು 8 ಜನರು ಬಂದು ನಿನ್ನಲ್ಲಿ ಐಕ್ಯ ಆಗಿವಿ. ನೀ ದೋಷಿದ್ದು ಮಾಡಿವಿ, ನೀನು ದೃಷ್ಟಿ ಹಾಸಿದ್ದು ನಿನ್ನಂಗ ಮಾಡ್ಕೊಂಡಿವಿ. ಪ್ರಪಂಚದಲ್ಲಿ ನೀ ಏನು ಕೇಳ್ತೀರ, ಪಂಚಭೂತಾತ್ಮಕಗಳಿಂದ ಗೆದ್ದಂಥವು ಯಾರಂತ ಕೇಳಿದ್ರೆ ತನ್ನನ್ನು ತಾನು ಯಾರು ಗೆದ್ದಿರ್ತಾರ ಅವರೇ ದೊಡ್ಡವರು ಅಂತ ತಿಳ್ಕೊಂಡಿರ್ತಾರ. ಅಂಥ ದೊಡ್ಡ ದೇವತಾ ಪುರುಷ ಅಂತ ತಿಳ್ಕೊಂಡು ದೇವಿಯ ಆಜ್ಞೆಗನುಸಾರವಾಗಿ ನಿಮ್ಮಲ್ಲಿ ನಾವು ಬಂದೀವಿ. ಆಯ್ತು, ನಿನಗೆ ದುಡ್ದೀವಿ ಅಂತಂದ್ರೆ ನಮಗೆ ಬಿಟ್ಟುಕೊಡು, ನಾವು ಮತ್ತೊಬ್ಬ ಯೋಗಿಯನ್ನು ಆಶ್ರಯಿಸಿಕೊಳ್ತೀವಿ ಅಂತ ಹೇಳಿದ್ವಂತವ್ರು 8 ಹೊರಗೆ ಬಂದು. ವಿಶ್ವರಾಧ್ಯ ನಕ್ಕು ಅಂತಂದ್ರಂತ, ನಾ ಏನು ನೀವು ಕರೆದಿಲ್ಲ, ಆಕಿ ಬಂದು ನಾನು ಭೇಟಿಯಾದಾಗ ನನ್ನ ಸಲಿಂದ ಬೇಕಂತ ತಿಳ್ಕೊಂಡು ಕೇಳಿಲ್ಲ. ಆಕೆ ಏನಂತ ಅಂತಂದ್ರೆ, ನಿನ್ನಲ್ಲೇ ಇವು ಐಕ್ಯ ಆಗ್ಯಾವ, ಇವುಗಳನ್ನು ನೀನು ವಶ ಮಾಡಿಕೊಂಡಿದಂತ ಬಳಿಕ ನಾನೇ ನೀನು, ನೀನೇ ನಾನು, ನೀನು ಪುರುಷ ರೂಪದ ದೇವಿಯಾಗಿ ಬೇರೆ ತಿಳ್ಕೊಂಡು ಹೇಳ್ಯಾವ ಅಂತಂದ್ರೆ ಬರ್ಲಾಕ ನಿಮ್ಮಿಚ್ಛೆ ಹೋಗ್ಲಾಕ ನಿಮ್ಮಿಚ್ಛೆ ನಾಕಿ ಹೇಳ ಅಂದ್ರೆ ಕೈಕಾಲ ಮುರ್ಕೊಂಡು ಈ ಜಾಗದಾಗ ಕೊಡ್ರಿ ಅಂತ ಹೇಳಿದ ವಿಶ್ವರಾಧ್ಯ. ಸುಮ್ಮನೆ ಬಿಡಂಗಿಲ್ಲ, ನಾ ನೀವು ಬಾ ಅಂದಿಲ್ಲ, ಬೇಕಂದಿಲ್ಲ ಅಂದಾಗ ಅವ್ರ ಹತ್ರ ಆಗ್ಲಪ್ಪ ಪುಣ್ಯಾತ್ಮ ಯೋಗಿ ವರೆಣ್ಯನೇ, ನಿನ್ನ ಮಾತಿಗೆ ನಾವು ಎರಡಿಲ್ಲ ಅಂತ ತಿಳ್ಕೊಂಡು ಗಡಬಡ್ನ್ಯಾಗ ನಮಗೊಂದೊಂದು ಜಾಗ ಸಿಗ್ತಾವಲ್ಲ ಅಂತ ತಿಳ್ಕೊಂಡು ಹುಡ್ಕೊಂಡು ಬಂದು ಈ ಜಾಗದಾಗ ಕುಂತು ಅಂತ. ಆ ಜಾಗದಾಗ ಕುಂತ ನಂತರ ಸ್ವಲ್ಪ ದಿನಗಳ ಹಿಂದೆ, ಸುಮಾರು ಒಂದು 6-7 ವರ್ಷಗಳ ಹಿಂದೆ ದೇವಿ ಪ್ರತಿಷ್ಠಾಪನೆ ಮಾಡಬೇಕು, ವಿಶ್ವರಾಧ್ಯರಿಗೆ ಕರುಣಿಸಿದಂಥ ಬಗಳಾಂಬಿಕಾ ತಾಯಿಯ ಸ್ವರೂಪ ಜ್ಞಾನ ಇಲ್ಲಿ ಆಗ್ಬೇಕೆನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇದೇ ಶ್ರೀಶೈಲದ ನಮ್ಮ ಮಠದ ಬಳಗ ಅವ್ರನ್ನೆಲ್ಲ ಕರ್ಕೊಂಡು ಬಂದು ವಿಚಾರ ಮಾಡಿದಾಗ ರುದ್ರಯಾಗ ಮಾಡೋಣಪ್ಪ ಅಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ರು. ಪ್ರತಿಷ್ಠಾಪನೆ ಕೂಡ ಆಯಿತು. ಅವಾಗೇ ಈ 8 ಮೂರ್ತಿಗಳ ಸ್ಥಾಪನೆ ಆಗಬೇಕಾಗಿತ್ತು. ಯಾಕೋ ಆಗಲಿಲ್ಲ.
ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಮ್ದಲ್ಲ. ಅವಾಗೆ ಹೇಳಿದ್ರ ವಿಶ್ವರಾಜ್ಯರು ಬಂದಾಗ ಹೇಳಿದ್ರು ಅಂತಂದ್ರೆ ಗೌಡ್ರು ಮಾಡ್ಬೋದು, ತಾವು ಮಾಡ್ಬೋದು, ಇವ್ರು ಮಾಡ್ಬೋದು, ನಾವೇನು ಯಾವುದೋ ಹುಚ್ಚಿನ ಕಡೆಯಿಂದ ಮಾಡಿಸೋಬೋದಾಗಿತ್ತು. ದೇವರಿಗೆ ಪುಣ್ಯ ಕಾರ್ಯದಲ್ಲಿ ನಾವು ಮಾಡಿದೇವೆ ಅನ್ನತಕ್ಕಂಥ ಭಾವನೆ ಇಲ್ಲಿ ಮಹತ್ವ ಅಲ್ಲ. ಏನು ವಿಚಾರ ದೊಡ್ಡದಂತ ಕೇಳಿದ್ರೆ ನಾವು ಮಾಡೀವಿ ಅನ್ನುವಂಥ ದೊಡ್ಡದಲ್ಲಂತ, ನಮ್ಮ ಕೈಲೇ ಮಾಡಿಸ್ಕೊಂಡ್ರಪ್ಪ ಆ ಸೇವಾ ನಮಗೆ ಸಿಕ್ಕಿತು ಅನ್ನೋತಕ್ಕಂಥ ಪುಣ್ಯ ಬಹಳ ದೊಡ್ಡದ. ಏನೋ ಅಷ್ಟು ವರ್ಷಗಳದು, ಅಷ್ಟು ವರ್ಷದ ನಂತರ ಮಾಡೋಣ ಅಂತ ತಿಳ್ಕೊಂಡು ಬಂದಾಗ ಅದನ್ನೂ ಒಂದು ಪರಿಪೂರ್ಣತೆ ಬೇಕಲ್ಲ, ಒಂದು ಸಮಯ ಬೇಕಲ್ಲ. ಆ ಸಮಯ ಮತ್ತು ಸದಾವಕಾಶ ಈಗ ಒಲಿದು ಬಂತು. ಘೋಷಣೆ ಮಾಡಿ ಈ ಮಠದ ಇತಿಹಾಸದಲ್ಲಿ ಹಿಂದೂ ವಿಶ್ವರಾತ್ರನು ಕೂಡ ಬರೀ ಕುಂತ್ರೆ ಜಾಗ ತೋರಿಸಿ ನೀ ಇಲ್ಲಿ ಕುಂತಿದ್ದೀನಿ ದಿನ ತಿರುಗಾಡಿ ಕೇಳ್ತಿದ್ ನಾನು, ನಿನ್ನ ಡ್ಯೂಟಿ ನೀ ಮಾಡಿದೆ ಅಲ್ಲ, ನಿನ್ನ ಕೆಲಸ ನೀ ಮಾಡಿದ್ರೆ ಅಂತೆಲ್ಲ ಸಿದ್ಧಿಗಳಿಗೆ ಕೇಳ್ತಿದ್ದವ. ಅವನಿಗೂ ಮೂರ್ತಿ ಕೂಡ್ಸೋದಾಗಲಿಲ್ಲ, ಹಿಂದಿದ್ದಂಥವ್ರಿಗೆ ಮೂರ್ತಿ ಕೂಡ್ಸೋದಾಗಲಿಲ್ಲ. ನೀವು ಎಲ್ಲರೂ ಕೂಡಿ ಮೂರ್ತಿ ಕುಂದಿಸೋದಲ್ಲ, 2 ಕಿಲೋಮೀಟರ್ ಬಿಸಿಲಾಗಿ ಹೊತ್ತುಕೊಂಡು ಬಂದು ಕುಂದಿರ್ಸ್ತೀವಿ ಅಂತ ತಿಳ್ಕೊಂಡು ಇವತ್ತು ಹೊರಗೆ ಹೊತ್ಕೊಂಡು ಹೋಗಿ ನಾವು ಹೈರಾಣಾಗಿರಿ, ನೀವು ಹೈರಾಣಾಗಿರಿ, ಅವರು ಹೈರಾಣಾಗಿರಪ್ಪ. ನಾವು ಎಲ್ಲಿ ಕುಂದಿರ್ಸ್ಬೇಕು, ದುಡುಕು ನಟ್ಟುಕೊಟ್ಟು ತಿರುಗಬೇಕು, ಹೊಳೆ ಮುಂದಾಗ ಇಡಬೇಕು, ಮತ್ತೆ ನಟ್ಟುಕೊಟ್ಟು ತಿರುಗಬೇಕು. ಈಗ ಮಂದ್ಯಾಗ ಎಲ್ಲಿ ನಮ್ಮ ಜಾಗ ಬಿಟ್ಟು ನಾವು ಆರಾಮ್ ಕೂತಿದ್ದೀವಿ ನೋಡಪ್ಪ. ವಿಶ್ವರಾತ್ರಿ ಕರ್ಕೊಂಡು ಬಂದು ನಿಲ್ದಾಗಿದೆ ತಿನ್ಕೊಂಡು ಅವ್ರು ಯಾರು ಬಂದರು ಕೇಳಿದ್ದು ಕೊಟ್ಕೊಂಡು ಕೂತಿದ್ದೆವು. ಇದೇನಪ್ಪ ನಮಗೆಲ್ಲ ತಿರುಗಾಡಿಸಿ ಕುಂತ್ರಲ್ಲ ತಿಳ್ಕೊಂಡು ಅಂದಾಗ ಅವ್ರಿಗೂ ಕೂಡ ಇಷ್ಟು ಸಂಭ್ರಮದ ಪೂಜೆ ಪುರಸ್ಕಾರಗಳನ್ನು ನೋಡಿದಾಗ ಅವ್ರಿಗೆ ಅನಿಸ್ತು, ಮತ್ತು ನಮಗೆ ಹೊಸ ಚೈತನ್ಯ ತಂದು ಕೊಟ್ಟಂಗೆ ಆಯ್ತು ಅಂತ ತಿಳ್ಕೊಂಡು ಅವರು ತಿಳ್ಕೊಂಡ್ರು. ಇಂಥ ಒಂದು ಸುಯೋಗ ಇವತ್ತು ನೋಡೋಂಥ ನಿಮ್ಗೆಲ್ಲರಿಗೆ ಬಂದದ್ದು. ಯಾಕಂತಂದರೆ ಮತ್ತು ಮುಂದಿನವ್ರು ಮತ್ತೆ ಬಂಗಾರದ ಮಾಡ್ತೀನಿ, ಬೆಳೆದು ಮಾಡ್ತೀನಿ ಅಂತ ನಡೆಯಂಗಿಲ್ಲ. ಕೂಡ್ಸಿಯೋಗಪ್ಪ ಅದೇ ದೊಡ್ಡದಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ. ಮುಂದಿನವ್ರಿಗೂ ಆ ಯೋಗ ಬರಂಗಿಲ್ಲ, ಹಿಂದಿನವ್ರಿಗೂ ಆ ಯೋಗ ಬಂದಿಲ್ಲ. ಇವತ್ತು ನಿಮ್ಗೆಲ್ಲರಿಗೂ ಕೂಡ ಯೋಗ ಬಂದದಂತಂದ್ರೆ ಅದು ವಿಶ್ವಾರಾಧ್ಯರು ಮತ್ತು ಬಗಳಾಂಬಿಕೆ ತಾಯಿ ಕರುಣಿಸಿದಂಥ ಸಮಯ ಅಂತ ತಿಳ್ಕೊಂಡು, ಸಮಯ ಕರೋತಿ ಬಲಾಬಲವನ್ನು ತಿಳ್ಕೊಂಡು ಹೇಳ್ತಾರೆ. ಸಮಯ ನಮ್ಮ ಬಲಾಬಲಗಳನ್ನು ಒದಗಿಸಿದಂಥ, ಅದೇ ರೀತಿಯಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುಯೋಗ ಅಂಥ ಪ್ರತಿಷ್ಠಾಪನಾ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡಂಥವರಾಗಿದ್ದೀರಿ. ಅದರ ಅನ್ವಯವಾಗಿ ಇವತ್ತು ಗಣೇಶ ಹೋಮ ಆಯಿತು. ನಾಳೆ ಬೆಳಿಗ್ಗೆ ದೇವಿ ಹೋಮಗಳು ನಡೀತಾವೆ. ಅಂದ್ರೆ ಮುಂಜಾನೆ 9 ಗಂಟೆಗೆ ಒಂದು ಹೋಮ ಪ್ರಾರಂಭ ಆಗ್ತದೆ, ಮತ್ತು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ, ಮತ್ತು ಸಾಯಂಕಾಲ 6 ಗಂಟೆಗೆ ಧಾನ್ಯಾದಿವಾಸ, ಜಲಾದಿವಾಸ ಅಂತ ತಿಳ್ಕೊಂಡ್ರೆ ಇವತ್ತು ಆನಂದ ಆಯ್ತು ಜಲಾದಿವಾಸ, ಮತ್ತು ನಾಳೆ ಧಾನ್ಯಾದಿವಾಸ, ಶೈನಾದಿವಾಸ ಅಂತ ತಿಳ್ಕೊಂಡು ಕೆಲವು ಮೂರ್ತಿ ಪ್ರತಿಷ್ಠಾಪನಾ ವಿಧಾನಗಳನ್ನು ಬಹಳ ವಿಧಿವತ್ತಾಗಿ ಮಾಡ್ತಾರೆ ಅವರು. ನಾನು ಸುಮಾರು ನಮ್ಮ ಶಾಸ್ತ್ರಿಗಳು ಅವರು ವಿಚಾರ ಮಾಡ್ತಿರ್ತಾರೆ. ಇಂಥದ್ದು ಯಾವುದಾದ್ರೂ ಪೂಜೆ ಪಾಠ ಪ್ರಾಯೋಗಿಕವಾಗಿ, ಅಂದ್ರೆ ಪುಸ್ತಕದಲ್ಲಿ ಎಲ್ಲ ಸಿಗ್ತಾವೆ, ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾರೆ ಮತ್ತು ಅಷ್ಟು ಪರಿಶ್ರಮ ಪಡ್ತಾರೆ. ಅವರು ಓಡಾಡ್ತಾರೆ, ಹಂಗಂತಾರೆ ಹಿಂಗಂತಾರೆ, ತಮ್ಮನ್ನು ತಾವು ಸಮರ್ಪಣೆ ಮಾಡಿ ಆ ಮಂತ್ರದಿಂದ ಅಲ್ಲಿ ದೈವಿ ಶಕ್ತಿಯನ್ನು ಹೊರಗೆ ಹಾಕಿಸತಕ್ಕಂಥ ಒಂದು ವಿಧಾನ ನಾನು ನೋಡಿದ್ದು. ಯಾಕಂದ್ರೆ ನಾನು ಹುಬ್ಬಳ್ಳಿ 3 ಸಾರಿ ಮಠದಲ್ಲಿ ಅಭ್ಯಾಸ ಆಗಿದೆ, ಹೊಟ್ಟಿಗೆ ಮಠದಲ್ಲಿ ಅಭ್ಯಾಸ ಆಗಿದೆ. ಸುಮಾರು 10-15 ವರ್ಷಗಳ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನೋಡ್ಕೊಂಡು ಬಂದಂಥದ್ದಾಗಿ ಶ್ರೀಶೈಲದವರು ಅಂತ ತಿಳ್ಕೊಂಡಂದ್ರೆ ಮನಸ್ಸಿಗೆ ಸಮಾಧಾನ ಆಗ್ತಪ್ಪ. ನಮಗಲ್ಲ, ಅವರು ಯಾವ ದೇವ್ರು ಪೂಜೆ ಮಾಡ್ತಿದ್ದಾರೆ ದೇವರಿಗೂ ಸಮಾಧಾನ ಆತ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬಂದಂಥದ್ದಾಗ್ಯದ. ಅದಕ್ಕೆ ನಿಮ್ಮೆಲ್ಲರದ್ದು ಯಾರೂ ಕೂಡ 1-2 ದಿವಸ ಇದ್ದು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿ ಹೋಗತಕ್ಕಂಥವ್ರಾಗ್ತಾರೆ. ಅದರ ಅನ್ವಯವಾಗಿ ವಿಶ್ವರಾಧ್ಯರ ಮೂರ್ತಿನೂ ಕೂಡ ಅದನ್ನು ನಾವು ಮೊದಲ ಇಲ್ಲಿ ಅಬ್ಬೆ ತುಮಕೂರು ಪ್ರವೇಶ ಆಗುವಂಥ ಒಂದು ಕಮಾನದಲ್ಲಿ ಸ್ಥಾಪನೆ ಮಾಡ್ಬೇಕಂದೇವು. ಯಾಕಂದ್ರೆ ಪುಣ್ಯಾತ್ಮ ಹಠಬಾಗಲ್ಲ ಏನೋ, ನಾವು ಅವನಿಗೆ ಎಲ್ಲಿ ಕೂಡಿಸ್ಬೇಕು ಇಲ್ಲಿ ಕೂಡಿಸ್ಬೇಕಂತ ಅವ ಎಲ್ಲೆಲ್ಲಿ ಕೊಡುತ್ತಂತ ಗೊತ್ತಿಲ್ಲ. ಇಲ್ಲ ನಾವು ಮುಂದಕ್ಕೆ ಹೋಗಿ ಯಾದಗಿರಿಗೆ ಕೊಡುತ್ತೆ ಅಂತ ಅನ್ನೋಕತ್ತ, ನಾವು ಯಾದಗಿರಿಗೆ ಕಮಾನ ಮಾಡಿ ಅಲ್ಲೇ ಕೊಡ್ತೇನೆ ಅಂತ ತಿಳ್ಕೊಂಡು ಅನ್ನುವಂಥ ಒಂದು ವ್ಯವಸ್ಥೆ ನಡೆದಂಥದ್ದಾಗ್ಯದ. ಅಂಥ ಒಂದು ಪುಣ್ಯ ಪರ್ವಕಾಲದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗ್ರಿ. ಇವತ್ತು ಮತ್ತು ತೊಟ್ಟಿಲ ಸಮಾರಂಭ ಕೂಡ ನಡೆಯುವಂಥದ್ದಾಗ್ತದೆ. ತೊಟ್ಟಿಲ ಸಮಾರಂಭ ಆದ ನಂತರ ಪ್ರಸಾದ ವ್ಯವಸ್ಥೆ, ಪ್ರಸಾದ ಘೋಷಣೆ ಮಾಡಿ ಈಗಾದ ಹಾಗೆ ನಡೆದಿರ್ಬೇಕದು. ಮತ್ತು ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿ
ನಾಳಿನ ದಿನ ಹೋಗ್ರಿ, ಇಲ್ಲೇ ಇರೋರು ಇರ್ರಿ, ಸೈಪಿದ್ದವ್ರು ಹೋಗಿ ಆರಾಮ ಮಾಡಿರಿ. ಮತ್ತು ಇಲ್ಲೇ ಇದ್ದವ್ರು ಮುಂಜಾನೆ ಸ್ನಾನ ಮಾಡಿ 9 ಗಂಟೆಗೆ ಪೂಜಾ ಪಾಠಗಳಲ್ಲಿ ಪಾಲ್ಗೊಂಡು 2 ದಿನ ನಡೆಯುವಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ವಿಶ್ವಾರಾಧ್ಯರ ಒಂದು ಅನುಗ್ರಹದಿಂದ ಅವರಿಗೆ ವಶ ಆದಂಥ ಅಷ್ಟಸಿದ್ಧಿಗಳು ಅಂದ್ರೆ ಅಬ್ಬೆ ತುಮಕೂರು ಮಠಕ್ಕೆ ಬಂದು ವಿಶ್ವರಾಧ್ಯ ನಮಸ್ಕಾರ ಮಾಡಿ ಹೋಗ್ತಿದ್ದೆವು. ಈಗ ಹೆಂಗೆ ಮಾನ್ಯ ದೊಡ್ಡ ಅಂಗಡಿ ಯಾದಗಿರಿಗೆ ಅಂಗಡಿ ನೋಡಿದೆವು, ಯಾವುದೇ ಬಸವ ಅಂತ ಹೇಳಿ ಗರುಡ ಮಾಲಪ್ಪ ಅಂತಂದ. ಗರುಡ ಮಾಲ ಅಂದ್ರೆ ಏನಿಲ್ಲ ಅಂತಂದೆ ನಾನು. ಗರುಡ ಮಾಲ ಅಂದ್ರೆ ಗರುಡ ಮಾಲ ಅಂದ್ರೆ ದೊಡ್ಡ ಬೆಂಗಳೂರಾಗ ಹೆಂಗಿರ್ತ ಆ ಅಂಗಡಿಯಾಗ ಹೋದ್ರೆ ಎಲ್ಲ ಸಿಗ್ತಾವ. ರೇಷ್ಮೆ ಅಂಗಡಿ ರೇಷ್ಮೆ ಬಟ್ಟೆ ಸಿಗ್ತಾವ, ಮತ್ತು ಸಿಲ್ಕ್ ಸಿಗ್ತಾವ, ಕಾಟನ್ ಸಿಗ್ತಾವ, ಅದು ಸಿಗ್ತಾವ, ಟ್ರೇಡ್ ಬಟ್ಟೆ ಯಾವ ಇವೆಲ್ಲ ಸಿಗ್ತಾವ ಅಂತ ತಿಳ್ಕೊಂಡು ಹೇಳಿದ. ಎಲ್ಲ ಸಿಗಂಥ ವಸ್ತುಗಳಿಗೆ ಮಾಲ್ ಅಂತ ಕರೀತಾರಂತ. ಹಂಗೆ ವಿಶ್ವರಾಧ ಮತ್ತೆ ಇಲ್ಲಿ ಬಂದ ನಂತರ ವಶ ಸಿದ್ಧಿ ಅಂದವರಿಗೆ ಅದಕ್ಕೆ ಬೇಡ್ಕೋರಿ, ಯಶ ಸಿದ್ಧಿ ಅಂದ್ರೆ ಇದಕ್ಕೆ ಬೇಡ್ಕೋರಿ, ಅಣಿಮಾ ಸಿದ್ಧಿ ಅಂತ ತಿಳ್ಕೊಂಡಂದ್ರೆ ಯಪ್ಪ ನನಗೊಂದು ಸಣ್ಣದಪ್ಪ ಇಷ್ಟ ಅದ, ದೊಡ್ಡದು ಮಾಡೋದು ಅದೆಲ್ಲ ಮಾಡ್ಬೇಕಂದ್ರೆ ಅವರಿಗೆ ಬೇಡ್ಕೋರಿ. ಗರಿಮ ಅಂದ್ರೆ ಯಪ್ಪ ನನಗೆ ದೊಡ್ಡ ಗಂಡ ಅಂತ ಬಂದು ಹ್ಯಾಂಗ ಅಂತ ತಿಳ್ಕೊಂಡಂದ್ರೆ ಅದಕ್ಕೆ ಬೇಡ್ಕೊಂಡು ದೊಡ್ಡದಿದ್ದು ಸಣ್ಣದಾಗಿ ಕಾರಾಗಿ ಹೋಗ್ಬಿಡ್ತದೆ. ಒಟ್ಟು ಎಲ್ಲರಿಗೆ ಅನುಕೂಲ ಆಗಂಗ ಮುಂದೆ ಡಿವೈಡ್ ಮಾಡಿ ನಮಗೆಲ್ಲ ತಂದಿಟ್ಟನಂದ್ರೆ ಅದು ನಮ್ಮ ಪುಣ್ಯ ಅನ್ನುವಂಥ ವಿಚಾರಕ್ಕೆ ನಾವೆಲ್ಲರೂ ಕೂಡ ಭಾಳ ಹರ್ಷ ಪಡೆದ. ನಮ್ಮ ಮತ್ತೆ ಎಷ್ಟು ಗಳಿಸ್ಕೊಂಡು ನೋಡ್ರದು. ಯಾಕಂತಂದ್ರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾರಿಗೆ ಏನು ಕೊರತೆ ಆಗಬಾರ್ದು. ವಿದ್ಯೆ ಅಂದ್ರೆ ವಿದ್ಯೆ ಸಿಗಬೇಕು, ಯಾವುದು ಅದು ನನಗೆ ಆಗಬೇಕಪ್ಪ ಅಂತ ತಿಳ್ಕೊಂಡಂದ್ರೆ ಆಯ್ತು, ನೀವು ಹೊಸ ಸಿದ್ಧಿ ಮಾಡ್ಕೊಪ್ಪ, ಅದಕ್ಕೆ ಆಗ್ತದೆ. ಸಿದ್ಧಿ ಮಾಡ್ಕೊಂಡ್ರೆ ಅದು ಸಿದ್ಧಿ ದಾರಿನೂ ಗೊತ್ತಿಲ್ಲ, ನೀವು ಮಾಡ್ಕೊಳ್ಳೋ ನಿಮ್ಮ ಕೈಗೆಲ್ಲ ಆಗಂಗಿಲ್ಲ. ಯಾಕಂದ್ರೆ ಜನ್ಮದಿಂದ ಅದು ಪುಣ್ಯದ ಫಲ ಬೇಕಾಗ್ತದೆ. ಅಂಥ ಪುಣ್ಯದ ಫಲ ಆ ಪಾಪ ಎಷ್ಟು ಜನ್ಮದ ಫಲ ನಾವು ಪುಣ್ಯ ನಮಗೆ ಕೊಟ್ಟು ಇಂಥ ಒಂದು ಸುಯೋಗ ತಂದವೇನು ಗೊತ್ತಿಲ್ಲ. ಆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಎಲ್ಲ ಮೂರ್ತಿಗಳ ದರ್ಶನಾರ್ಥಿನ ತೋರಿ ಬಂದಾಗ ತೋರಿ ನಿಮ್ಗಿಂದ ಅನುಕೂಲ ಏನು ಬೇಕಾಗುತ್ತೆ ಪಟ್ನೆ ಬಂದ್ರನ ಆ ಡಿಪಾರ್ಟ್ಮೆಂಟ್ನಾಗ ಹೋದ್ರನ ಬಿಟ್ಟಾದ್ರೆ ನಮ್ಗೆ ಇದು ಕೆಲಸ ರೈಟ್, ಮತ್ತೊಂದು ಮಾತೇ ಇಲ್ಲ. ಹಾಗೆ ಫುಲ್ಲ ಮಾಡಿ ಕೊಟ್ಟ ಮುಖ್ಯ ಅದು ಈ ಜಾಗದ ಪುಣ್ಯ, ನಮ್ಮೆಲ್ಲರ ಪುಣ್ಯ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ. ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ 9 ಗಂಟೆಯಾಗಿ 17 ನಿಮಿಷಕ್ಕೆ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ. ಅದಕ್ಕೊಬ್ಬ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಬೇಕಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಿದಾಗ ಈ ಕಾಶಿ ಪೀಠಕ್ಕೆ ಸಂಬಂಧಪಟ್ಟಂಥ ಈ ಒಂದು ಕ್ಷೇತ್ರ ಆದದ್ದಕ್ಕಾಗಿ ಅದಕ್ಕೆ ಕಾಶಿ ಕ್ಷೇತ್ರದ ಕಿರಿಯ ಜಗದ್ಗುರುಗಳು ಬಂದು ತಮ್ಮ ಒಂದು ಪೂಜನೀಯ ಅಮೃತ ಹಸ್ತದಿಂದ ಇದಕ್ಕೆ ಅಮೃತಮಯವಾದಂಥ ಸುಯೋಗ ತಂದು ಕೊಡ್ತಾರೆ. ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಮತ್ತು ವಿಶೇಷತೆ ಏನಂತ ಕೇಳಿದ್ರೆ ವಿಶ್ವರಾಧ್ಯರು ಬಂದು ಈ ಒಂದು ಸ್ಥಾನದಲ್ಲಿ ದೇವಿತನವನ್ನು ಕಂಡರು, ತಾಯಿತನವನ್ನು ಕಂಡರು. ಇದ್ದಂಥ ಎಲ್ಲ ಸ್ತ್ರೀ ಸ್ವರೂಪವನ್ನು ಹೆಣ್ಣುತನವನ್ನು ದೇವಿ ಅಂತ ತಿಳ್ಕೊಂಡ್ರ ಪುಣ್ಯಾತ್ಮ. ಅದಕ್ಕೆ ಅನ್ವಯವಾಗಿ ಈ ಊರಿನ ಎಲ್ಲ ಹೆಣ್ಮಕ್ಳಿಗೆ ಮಠದ ಕಡೆಯಿಂದ ಸೀರೆ ಕೊಟ್ಟರೆ ಆ ಸೀರೆ ಉಟ್ಕೊಂಡು ಬಂದು ನಿಮ್ಮ ಮನೆಗಿದ್ದಂಥ ಕಳಸ ತಂದು ಇಲ್ಲಿ ದಾರಿಗೆಲ್ಲ ಕುಂತಿರ್ತಾರೆ. ಯಾರು ಸೀರೆ ಉಟ್ಕೊಂಡು ಕಳಸ ಹಿಡ್ಕೊಂಡು ಬರ್ತಿರಲ್ಲ ಒಂದಂಥವ್ರಿಗೆ ಎಲ್ಲರಿಗೂ ಬಳೆ ಹಿಡಿಸ್ತಾರೆ ಮತ್ತು ಉಡಿ ತುಂಬ್ತಾರೆ. ಉಡಿ ತುಂಬಿ ನಿಮ್ಗೆಲ್ಲರಿಗೆ ಈ ಅಷ್ಟಮ ಸಿದ್ಧಿಗಳಿಗೆ ನೀವು ಕಳಸ ಬೆಳಿಗ್ಗೆ ಹೋಗ್ಬೇಕಂದ್ರೆ ನೀವು ಅವರು ಇವ್ರು ಅನ್ನುವಂಥದ್ದಲ್ಲ, ಸೀರೆ ಉಟ್ಕೊಂಡು ಕಳಸ ಹಿಡ್ಕೊಂಡು ಬಂದಂಥವ್ರು ನಮ್ಮನ್ನು ಹಿಡ್ಕೊಂಡು ಇಡೀ ಬಂದಂಥ ಎಲ್ಲರಿಗೂ ಕೂಡ ತಾಯಿ ಸ್ವರೂಪ ದೇವಿ ಇದ್ದಂಗೆ ಬಂದವನು ನಾವು ದೇವಿ. ಹೌದಾ? ಬರಲಾರ್ದಕ್ಕೆ ಯಾಕೆ ಸಿಟ್ಟಿಗೇರಿದ್ದೇವಿಯೇ ನಮ್ಮ ಮಕ್ಕಳಿಗೆ ಯಾರು ಇರಂಗಿಲ್ಲ. ಎಲ್ಲರೂ ನಿಂತು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಅಂತ ಒಂದು ಸಮಯ ಸಿಗಲ್ಲ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಬರತಕ್ಕಂಥವ್ರಾಗ್ತೀರಿ. ಎಲ್ಲರೂ ಬಂದು ಆ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿಗೆ ಕಳಸ ಬೆಳಗಿ ಮತ್ತು ಇಲ್ಲೇ ಪ್ರಸಾದ ಮಾಡಿ ಕರಿಗಡಬ ತುಪ್ಪ ಬೇಕಾದ ಕೊಡೋದು ಸಾಕಾಗಷ್ಟು ತುಪ್ಪ ಕರಿಗಡಬ ಅನ್ನ ಸಾರ ಉಂಡು ಬಂದ್ವಾದ್ರೆ ಅಂತಂದ್ರೆ ನಿಮಗೂ ಚಲೋ ಆಗ್ತದ, ನಮಗೂ ಚಲೋ ಆಗ್ತದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ನಮ್ಮ ಬಸವರಾಜ ಶಾಸ್ತ್ರಿಗಳು ಈ ಕಾರ್ಯಕ್ರಮದ ಮಾಹಿತಿ ಕೊಡ್ತಾರೆ, ತಾವೆಲ್ಲರೂ ಕೂಡ ಕೇಳಬೇಕು.